ಸಲಗರದ ಕ್ಷೇತ್ರದ ಮ್ಯಾಲೆ ಹೂವಿನ ಮಳೆ ಸುರಿದು, ಸಲಗರದ ಕ್ಷೇತ್ರದ ಮ್ಯಾಲೆ ಹೂವಿನ ಮಳೆ ಸುರಿದು, ಭಕ್ತ ಬಳಗ ವೃಂದವೇ ಲಿಂಗಯ್ಯರ ಶ್ರೀಪಾದಕ್ಕೆ ಚೆಲ್ಲಿದರು ಮಲ್ಲಿಗೆಯ. ಭಕ್ತ ಬಳಗ ವೃಂದವೇ ಲಿಂಗಯ್ಯರ ಶ್ರೀಪಾದಕ್ಕೆ ಚೆಲ್ಲಿದರು ಮಲ್ಲಿಗೆಯ. ಕಲ್ಲು ಮುಳ್ಳುಗಳೆಲ್ಲ ಮಲ್ಲಿಗೆಯ ಹೂವಾಗಿ, ಕಲ್ಲು ಮುಳ್ಳುಗಳೆಲ್ಲ ಮಲ್ಲಿಗೆಯ ಹೂವಾಗಿ, ಶಿವಗಣರು ಕೈಲಾಸದ ಪುರವಿಂದ ಶರಣೆಂದು ಚೆಲ್ಲಿದರು ಮಲ್ಲಿಗೆಯ. ಶಿವಗಣರು ಕೈಲಾಸದ ಪುರವಿಂದ ಶರಣೆಂದು ಚೆಲ್ಲಿದರು ಮಲ್ಲಿಗೆಯ. ಆಚಾರ್ಯರನ್ನು ಕಾರುಣಿಕ ಯುಗ ಪುರುಷ ಹಾನಗಲ್ಲ ಗುರುಕುಮಾರ ಮಹಾಶಿವಿಗೆಯನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಸಮಾರಂಭದೊಳಗ ದಿವ್ಯ ಸಾನ್ನಿಧ್ಯ ಸ್ಥಾನ ವಹಿಸಿಕೊಂಡು ನಿಮ್ಮೆಲ್ಲರಿಗೂ ಆಶೀರ್ವಾದ ನೀಡಲು ಆಗಮಿಸಿರ್ತಕ್ಕಂಥ ಆತ್ಮೀಯರು ಪರಮ ಪೂಜ್ಯರಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಅಭಿನವ ಬಸವಲಿಂಗ ಮಹಾಸ್ವಾಮಿಗಳವರ ಪವಿತ್ರ ಅಡಿದಾವರಗಳಲ್ಲಿ ಅನಂತ ಪ್ರಣಾಮ ಸಲ್ಲಿಸಿ, ಪರಮ ಪೂಜ್ಯರು ಆತ್ಮೀಯರಾದ ಇದೇ ಅಫ್ಜಲ್ಪುರ ತಾಲೂಕಿನ ಅಳುಗಿಯ ಗ್ರಾಮದ ಶಸ್ತ್ರ ಭೂಮಿ ಶಾಂತಲಿಂಗ ಶಿವಾಚಾರ್ಯ ಆದ್ಮೇಲೆ ಬರ್ಬೇಕಂದ್ರೆ ನಂಗೇನು ಬರಕ್ಕಾಗ್ಲಿಲ್ಲ. ಆದ್ರೆ ಇವತ್ತಿನ ದಿವಸ ಬಹುಶಃ ತಪ್ಪುತ್ತೆ ಅಂತಂದು ನಾನು ಲೆಕ್ಕ ಹಾಕಿದ್ದೆ. ಅವರ ಅನುಷ್ಠಾನದ ಶಕ್ತಿ ಎಂತದಂದ್ರ ನಿನ್ನಿನ ದಿವಸ ನಾವು ಶ್ರೀಶೈಲದೊಳಗಿದ್ವಿ. ಶ್ರೀಶೈಲ ಮುಗಿಸಿಕೊಂಡು ಶ್ರೀಶೈಲ ಮಲ್ಲಿನ ದರ್ಶನ ಮಾಡಿಕೊಂಡು ಮಹಾನಂದಿಯ ದರ್ಶನ ಮಾಡಿಕೊಂಡು ರಾತ್ರಿ 8:09 ಆಯ್ತು. ಅವ ಡ್ರೈವರಿಂದ ಹೋಗೋದೇ ಬೇಡ ಏನೇ ಕಾಯಿಲೆ ನಡೆಯಪ್ಪ ಅಂದ್ವಿ. ಯಾಕೆ ನಡೆಯುವಂತಂದ್ರ ಪರಮ ಪೂಜ್ಯ ಲಿಂಗಯ್ಯ ಮತನಕ ಓಡೋಡಿ ನಾವು ಇಲ್ಲಿ ಬಂದ್ವಿ. ಪರಮ ಪೂಜ್ಯರು ನೋಡ ಎಂತ ಅನುಷ್ಠಾನ, ಮೂರನೇದು ಹೌದಲ್ರಿ, ಮೂರನೇದು ಅನುಷ್ಠಾನ ಅಂತ. ನಾವೆಲ್ಲ ಅನುಷ್ಠಾನ ಮಾಡ್ತೀವಿ, ನಮ್ಮ ಮರದೊಳಗೆ ಕುಂತು ನಮ್ಮ ರೂಮ್ನಾಗ ಕುಂತು ಪೂಜಾ ಕೊಲೆ ಕುಂತು ಜಪ ತಪ ಮಾಡ್ತೀವಿ. ಇಂಥಲ್ಲಿ ಕಠಿಣವಾಗಿರ್ತಕ್ಕಂಥ ಲಿಂಗಯ್ಯ ಸ್ವಾಮಿ ಪೂಜಾ ಕಾರ್ಯಕ್ರಮ ಏನಿದ್ರು ನಾವು ಬರ್ತೀವಿ. ಅದನ್ನ ಶಿವಲಿಂಗ ಅಜ್ಜಾರ ಆಗಲಿ, ನಂಗರಾಮ ಅಜ್ಜಾರ ಆಗಲಿ, ಯಾವಾಗಲೂ ಬರ್ತೀವಿ. ಆದ್ರೆ ಎಲ್ಲಿ ಬರುವಂತ ಯೋಗ ಯಾವಾಗ ಬಂತಂದ್ರ ಇವತ್ತಿನ ದಿವಸ ಬಂತು. ಇಲ್ಲಿ ಬರಿ ಬರ್ತಾ ಹೆಂಗ ಅನ್ಸಕಿತ್ತಂದ್ರ ನಾನು ನಿನ್ನೇನು ಶ್ರೀಶೈಲಕ್ಕೆ ಹೋಗಿದ್ನಲ್ಲ ಅದೇ ಪ್ರತಿರೂಪ ಶ್ರೀಶೈಲ ಕಾಣಕಿತ್ತು ನಮಗೆ. ಶ್ರೀಶೈಲ ಮಲ್ಲಯ್ಯನ ಗುರುಗೆ ಗಡ್ಡಕ್ಕ ಇಳಿದು ಹತ್ತೂರು ಹೋಗುವಾಗ ಎಷ್ಟು ಕಠಿಣ ಅದ, ಅದೇ ಕಠಿಣ ಪರಿಶ್ರಮ ಇಲ್ಲಿ ನಮಗೆ ಕಾಣಸಾಕಿಂತಿತ್ತು. ಆ ಶ್ರೀಶೈಲನ ಪ್ರತಿರೂಪವಾಗಿ ಒಬ್ಬ ನಮ್ಮ ಜೊತೆಗೆ ಹೃದಯ ಅಂತ ಬಂದಿದ್ದ ಗಾಡಿ ಕುಂತವ. ಹೆಂಗ್ ಮಾಡಿರಿ ಇವಾಗ 41 ದಿವಸ ಇಂಥ ಜಾಗದಾಗ ಭಾಳ ಕಷ್ಟ ಆದ್ರಪ್ಪ. ಮಳೆ ಬಂದ್ರ ಸೋರ್ತಿತ್ತು ಅಂದ್ರೆ ಅವ್ರೇನು ಹೆದರ್ಲಿಲ್ಲ. ಯಾಕೆ ಹೆದರ್ಲಿಲ್ಲ ಅಂದ್ರ ಆ ಸಿದ್ದೇಶ್ವರನ ಶಕ್ತಿ ಅವರಲ್ಲಿ ಒಡಮೂಡಿರುತ್ತಿತ್ತು. ಇನ್ನೊಂದು ಜೈ ಹನುಮಾನನ ಶಕ್ತಿ ಅವೆರಡೂ ಇಟ್ಕೊಂಡು ಅಲ್ಲಿ ತಾಯಿ ಅಂಬಾಭವಾನಿಯ ಶಕ್ತಿಯ ಪ್ರತಿರೂಪವಾಗಿ ಅಲ್ಲಿ ಜಪ ತಪ ಲಿಂಗಯ್ಯ. ಯಾ ಲಿಂಗಯ್ಯ? ಕೊರಳಾಗಿರೋ ಲಿಂಗಯ್ಯ. ಕೊರಳಾಗಿರೋ ಲಿಂಗಯ್ಯನ ಪೂಜೆ ಮಾಡ್ತಾರಂತ ಅವ್ರ ಹೆಸರು ಲಿಂಗಯ್ಯ ಅಂತ ಬಿಟ್ಟು. ಅದಕ್ಕೆ ಅವರು ಏನೋ ದೂರದವರಲ್ಲ, ಇದೇ ಭಾಗದೊಳಗ ನಾಗನಸುರದೊಳಗ ಇದ್ದು ಅನೇಕ ಅನುಷ್ಠಾನ, ಪೂಜೆ, ಜಪ, ಜ್ಯೋತಿಷ್ಯ, ವೈದಿಕ ಎಲ್ಲವನ್ನು ಶಾಸ್ತ್ರೋಕ್ತವಾಗಿ ಮಾಡುವಂತ ನಮ್ಮ ನೂತನ ಪರಮ ಪೂಜ್ಯರು ಲಿಂಗಯ್ಯ ಸ್ವಾಮಿಗಳು ಇವತ್ತ ಇದು ಒಂದು ನಾಂದಿ. ಇನ್ನು ಮಾತ್ರ ನೀವೆಲ್ಲರೂ ಎಚ್ಚರವಾಗಿರ್ರಿ, ಮುನ್ನೆಚ್ಚರವಾಗಿರ್ರಿ. ಅವರ ಅಂತಕ ನಿಮ್ಮೆಲ್ಲರ ಒಂದು ಭಕ್ತಿ, ನಿಮ್ಮೆಲ್ಲರ ಒಂದು ಶಕ್ತಿ ಇವತ್ತ ಇಡೀ ಊರಿಗೆ ಸಲಗರ ಗ್ರಾಮಕ್ಕೆ ನಿಮ್ಮ ಮನೆಯೊಳಗ ಒಬ್ಬ ಮಗ ಇರ್ಲಿಂದ ನೀವು ಯಾವಾಗಲೂ ಸೇವೆ ಮಾಡ್ರಿ. ನೀವು ಯಾವಾಗ ಕರಿತೀರಿ ನಾನು ಒಬ್ಬ ನಿಮ್ಮ ಜೊತೆಗೆ ಆ ಲಿಂಗಯ್ಯ ಸ್ವಾಮಿ ಜೊತೆಗೆ ನಾವು ಸೇವೆ ಮಾಡೋಣ, ಆ ಮಠವನ್ನು ಉತ್ತರೋತ್ತರವಾಗಿ ಬೆಳೆಸೋಣ ಎನ್ನುವಂತ ಮಾತನ್ನು ಕೂಡ ಹೇಳಿ ಅಂತ ಶಕ್ತಿಯನ್ನು ಬಸವಾದಿ ಶರಣರು, ರೇಣುಕಾದಿ ಪಂಚ ಆಚಾರ್ಯರು, ಕಾರುಣಿಕ ಯುಗ ಪುರುಷ ಹಾನಗಲ್ಲ ಗುರುಕುಮಾರ ಮಹಾಶಿವಿಗೂ ನಮ್ಮವರೇ ನನ್ನ ಊರಂತಂದು ಅಂತ ವಯೋವೃದ್ಧ ಪರಮ ಪೂಜ್ಯರು ಬಂದಾಗ ಈ ಮಠಕ್ಕೆ ಒಂದು ಧ್ವಜವು ಪಂಚಪೀಠದಾಗಲಿ ರೇಣುಕಾದಿ ಬಸವಾದಿ ಶರಣರ ಧ್ವಜವು ಏರ್ತೈತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡೆದಿದ್ರೆ ಆ ನಿಟ್ಟಿನ ತಾವೆಲ್ಲರೂ ಸೇವೆ ಮಾಡ್ರಿ. ಇವತ್ತು ನಮ್ಮ ಗವಾಯಿಗಳು ಶಿವಶರಣೆ ಅವನು
निज मन मुकुर सुधारी बरलो रघुवर विमल जसो जो दायक फलचारी बुद्धिहीन तनु जानिके सुमीरो पवन कुमार बल बुद्धि विद्या देव मोहि हरहु कलेश विकार हरहु कलेश विकार लागनसुरपुराधीशम् इष्टार्थ सिद्धिदायकं ಶಾಪಾನುಗ್ರಹ ಸಮರ್ಥ ಮುಂದೆ ಜಗದ್ಗುರು ಬಸವಲಿಂಗೇಶ್ವರ. ಮೊದಲಿಗೆ ಪ್ರಾತಸ್ಮರಣೆಯನ್ನು ಪರಮಾರಾಧ್ಯ ಗುರುಮೂರ್ತಿಗಳಾಗಿರುವಂತಹ ಮಹಾರಾಷ್ಟ್ರದ ಮಹಾಂತ ಬಸವಲಿಂಗ ಶ್ರೀಗಳ ರೇವಣ ಸಿದ್ದಾಪಗಳ ಮಠದಲ್ಲಿ ಸ್ಮರಿಸಿಕೊಳ್ತಾ ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡಲು ಅವತರಿಸಿರುವಂತಹ ಬಸವಾದಿ ಶಿವಶರಣರನ್ನ ರೇಣುಕಾದಿ ಪಂಚಾಚರಣವನ್ನು ಮಾಡಿಕೊಂಡು ಜಗತ್ತಿನ ಸಮಸ್ತ ಮಹಾತ್ಮ ಕುಲಕ್ಕೆ ಅನಂತ ಕೋಟಿ ಭಕ್ತಿ ಅಲ್ಲೇ ಇದ್ದೀರಿ ಅಂದ್ರ ಕಬೀರ್ ದಾಸರನ್ನ ಅವ್ರ ಮಗ ಕೇಳ್ತಾನೆ, ಅಪ್ಪ ಅವ್ರ ರಾಮನಾಮ ಸತ್ಯ ಹೇ ಅಂದ. ಆ ಹುಡುಗ ಮತ್ತೊಂದು ಪ್ರಶ್ನೆ ಕೇಳ್ತು, ಏನಂದ್ರ ಅಪ್ಪ ಹೊತ್ಕೊಂಡ್ 4 ಮಂದಿ ಅದ್ರ 4 ಮಂದಿ ಅಷ್ಟ ರಾಮನಾಮ ಸತ್ಯ ಅಂತ ಭಗವಂತ ನಾಮಸ್ಮರಣೆ ಮಾಡಕತ್ತಾರಲ್ಲ, ಮ್ಯಾಲೆ ಯಾಕೆ ಮಾಡಕತ್ತಿಲ್ಲ ಅಂತ ಕೇಳಿದ. ಅವಾಗ ಕಬೀರ್ ದಾಸರು ಹೇಳ್ತಾರ, 4 ಜನ ಜೀವಂತ ಅದಾರ, ಭಗವಂತ ನಾಮಸ್ಮರಣೆ ಮಾಡಾಕತ್ತಾರ, ಭಗವಂತನ ಜೈಕಾರ ಮಾಡಾಕತ್ತಾರ, ಮ್ಯಾಲ್ ನಾವ್ ಸತ್ತಿಲ್ಲ ಅದಕ್ ಮಾಡಾಕತ್ತಿಲ್ಲ ಅಂದ್ರಂತ. ಅವಾಗ ಆ ಕಬೀರ್ ದಾಸರ ಕೂಡ ಮಗ ಕೇಳ್ತಾನ, ಕಮಾಲ ಕೇಳ್ತಾನ, ಅಪ್ಪ ಜಗತ್ತಿನಲ್ಲಿ ನಿಜವಾಗ್ಲೂ ಕೂಡ ಜೀವಂತಿದ್ದವ್ರ ಅಷ್ಟ ಭಗವಂತ ನಾಮಸ್ಮರಣೆ ಮಾಡ್ತಾರೋ, ಭಗವಂತನ ಜೈಕಾರ ಮಾಡ್ತಾರೋ, ಸತ್ತವ್ರು ಮಾಡೋದಿಲ್ಲೇನೋ ಅಂತ ಕೇಳಿದಾಗ, ಹೌದು ನಿಜವಾಗ್ಲೂ ಕೂಡ ಜೀವಂತಿದ್ದವ್ರ ಅಷ್ಟ ಭಗವಂತ ನಾಮಸ್ಮರಣೆ ಮಾಡ್ತಾರ, ಭಗವಂತನ ಜೈಕಾರ ಮಾಡ್ತಾರ, ಸತ್ತಾರು ಮಾಡೋದಿಲ್ಲ ಅಂತ ಹೇಳಿದಂತೆ. ಈಗ ನೀವ ಡಿಸೈಡ್ ಮಾಡಿದ್ ಯಾರಂತ ತಿಳ್ಕೊಂಡು, ಸಿದ್ದೇಶ್ವರ ಮಹಾರಾಜ್ ಕಿ, ಶಿವ ಬಸವೇಶ್ವರ ಮಹಾರಾಜ್ ಕಿ. ಎಲ್ಲ ವಸಂತ ಬರ್ಬೇಕಾಗ್ತದ. ವಸಂತ ಮಾಸ ಬಂತು ಅಂದ್ರೆ ಎಲ್ಲ ಕಡೆಗೆ ಹಸಿರು ತುಂಬುತ್ತದ, ಒಣಗಿರುವಂತ ಮರಗಳು ಚಿಗಿರ್ಲಿಕ್ಕೆ ಶುರು ಮಾಡ್ತಾವ, ಎಲ್ಲ ಕಡೆಗೆ ಹೂ ಹಣ್ಣುಗಳ ಕಾಣ್ತಾವ. ಯಾವಾಗ ವಸಂತ ಬಂತು ಅಂದ್ರೆ ಸಮಾಜದಲ್ಲಿ ಏನು ನಿಸರ್ಗದಲ್ಲಿ ಏನಾಗುತ್ತೆ, ಪ್ರಕೃತಿಯಲ್ಲಿ ಒಂದು ಸೌಂದರ್ಯ ತುಂಬಿಕೊಳ್ತದ ಬಂಧುಗಳೇ. ಹೇಗೆ ಪ್ರಕೃತಿ ಚೆನ್ನಾಗಿ ಕಾಣ್ಬೇಕು ಅಂದ್ರೆ ವಸಂತ ಬರ್ಬೇಕಾಗ್ತದೋ, ಹಾಗೆ ಸಮಾಜ ಚೆನ್ನಾಗಿ ಕಾಣ್ಬೇಕಾದ್ರ ಸಂತ ಬರ್ಬೇಕಾಗ್ತದ ಬಂಧುಗಳೇ, ಸಂತ ಬರ್ಬೇಕಾಗ್ತದ. ಹೆಂಗ ಪ್ರಕೃತಿಯಲ್ಲಿ ವಸಂತ ನಮ್ಮ ನಾಗನಸೂರಿನ ಯುವ ಯತಿಗಳಾಗಿರುವಂತಹ ಲಿಂಗಯ್ಯ ದೇವ್ರು ಬಂದ ಮೇಲೆ ಬದಲಾವಣೆಗಳು ಎಂತವಾಗ್ಯಾವ ಅಂತಂದ್ರ, ವಸಂತ ಮಾಸ ಬಂತಂದ್ರೆ ಹೆಂಗ ಎಲ್ಲಾ ಸುತ್ತಲೂ ಸೌಂದರ್ಯ ತುಂಬತದೋ, ಹಾಗೆ ಸಲಗರ ಗ್ರಾಮದಲ್ಲಿಯೂ ಕೂಡ ಏನಾಗಿದೆ ಅಂತಂದ್ರ ನಮ್ ಲಿಂಗಯ್ಯ ದೇವ್ರು ಬಂದ ಬಹಳಷ್ಟು ಬದಲಾವಣೆ ಕಂಡು ಬರ್ತಾ ಇದೆ, ಬಹಳಷ್ಟು ಬದಲಾವಣೆ ಬಂದಿದೆ. ಎಲ್ಲ ಯುವಕರನ್ನು ಒಂದುಗೂಡಿಸಿದ್ದಾರೆ, ಎಲ್ಲ ಹಿರಿಯರನ್ನು ಒಂದುಗೂಡಿಸಿದ್ದಾರೆ, ಇಡೀ ಗ್ರಾಮವನ್ನೇ ಒಂದುಗೂಡಿಸ್ಕೊಂಡು ಏನ್ ಮಾಡಿದ್ದಾರೆ ಅಂತಂದ್ರ ಎಲ್ಲರಿಗೂ ಕೂಡ ಧರ್ಮದ ಸಂಸ್ಕಾರ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಬಂಧುಗಳೇ. ಅದಕ್ ನಾ ಹೇಳಿದೆ, ನಾಗನ ಸುರೇಶ ಈ ವಸಂತ ಮಾಸದಲ್ಲಿ ಬಂತು ಅಂದ್ರ, ವಸಂತ ಮಾಸ ಕೇವಲ ಒಂದಷ್ಟು ದಿನ ಇರ್ತೈತಿ, ಆಮೇಲೆ ಬಂದ್ ಹೋಗ್ತತಿ. ಆದ್ರ ಸಂತ ಬಂದ ಸದಾ ವಸಂತ, ಯಾವತ್ತೂ ಬದಲಾವಣೆ ಇರ್ತದ ಬಂಧುಗಳೇ. ಅಂತ ಬದಲಾವಣೆ ತಂದವ್ರು ಯಾರಾದ್ರೂ ಇದ್ರ ನಮ್ಮ ಸಲಗರದ ಲಿಂಗಯ್ಯ ದೇವರು ಬಂಧುಗಳೇ. ಸಮಾಜದಲ್ಲಿ ಏನವ್ರು ಎಷ್ಟೊಂದು ಸಂಸ್ಕಾರದ ಎಲ್ಲ ನಿಮ್ಮಲ್ಲಿ ಬಿತ್ತಿದ್ದಾರೆ ಅಂತ ನಾವು ನೋಡ್ಕೊಂಡ್ ಬರ್ತಾ ಇದ್ದೇವೆ. ಎಲ್ಲರಲ್ಲಿ ಎಲ್ಲರೂ ಬಂದಾಗ ಗುರುಗಳನ್ನ ಸ್ವಾಗತ ಮಾಡೋದು ಹೇಗೆ, ಬಂದ ಜನರನ್ನ ಹೇಗೆ ಸ್ವಾಗತ ಮಾಡೋದು, ಬಹಳಷ್ಟು ಅದ್ಭುತವಾಗಿ ನಿಮ್ಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾರೆ ಬಂಧುಗಳೇ. ಅದಕ್ಕೆ ಹೇಳ್ತಾ ಇದ್ರು, ಅಂತ ಮಹಾತ್ಮರು ಯಾವ್ದಾರ ಅಂತವ್ರು ಕುಂತ್ಕೊಂಡು ಅನುಷ್ಠಾನ ಮಾಡಿ ನಿಮ್ ಊರಿಗೆ ಏನ್ ಮಾಡಿದಾರೆ ಅಂತಂದ್ರ ಪಾವನ ಕ್ಷೇತ್ರ ಮಾಡಿದಾರ. ಅದಕ್ಕೆ ಹೇಳ್ತಾರೆ, ಹಲವು ಮಾತೇನು ನೀನೊಲಿದು ಪಾದವನ್ನಿಟ್ಟ
ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಭೂಮಿ ಮೇಲೆ ಪಾದ ಇಟ್ಟರು ಅಂದ್ರೆ ಇದು ಪವಿತ್ರ ಕ್ಷೇತ್ರ ಆಗ್ತದಂತ, ಪವಿತ್ರ ಕ್ಷೇತ್ರ ಆಗ್ತದಂತ. ಇಲ್ಲಿರುವಂತ ನೀರು ತೀರ್ಥವಾಗ್ತದಂತ, ಇದು ಭೂಮಿ ಪಾವನ ಭೂಮಿ ಆಗ್ತದಂತ ಬಂಧುಗಳೇ. ಹಾಗೆ ಇವತ್ತು 41 ದಿನಗಳ ಅನುಷ್ಠಾನ ಮಾಡಿ ಪರಮ ಪೂಜ್ಯ ಲಿಂಗಯ್ಯ ದೇವರು ಈ ಕ್ಷೇತ್ರವನ್ನು ಹೇಗೆ ಮಾಡಿದ್ರೆ ಪವಿತ್ರ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ, ಪಾವನ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ ಬಂಧುಗಳೇ. ಅದಕ್ಕೆ ಹೆಚ್ಚಿಗೆ ಹೇಳಿದೆ, ಒಂದು ಸಣ್ಣ ಕಥೆ ಹೇಳಿ ಮುಗಿಸ್ತೇನೆ. ಏನು ಅಂತಂದ್ರೆ, ಅರವಿಂದ್ ಘೋಷ್ ಅಂತ ಒಬ್ಬ ದೊಡ್ಡ ಮಹಾತ್ಮರಾಗಿ ಹೋಗಿದ್ದಾರೆ. ಅರವಿಂದ್ ಘೋಷ್ ಅವ್ರು ಏನ್ ಮಾಡಿದ್ರು, ಒಂದು ಚೀನಾ ದೇಶಕ್ಕೆ ಹೋಗಿದ್ರು. ಚೀನಾ ದೇಶಕ್ಕೆ ಹೋದಾಗ ಅಲ್ಲಿ ಜನ ಸಾಯಂಕಾಲ ಜನ ಎಲ್ಲಾ ಕೂಡಿತ್ತು. ಅವ್ರು ಬಂದಾಗ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಕ್ ಬರ್ತಾ ಇದ್ರು. ಎಲ್ಲರೂ ಸಾಲಿಗೆ ನಮಸ್ಕಾರ ಮಾಡ್ಲಿಕ್ಕೆ ಬರ್ತಾ ಇದ್ರು. ಅರವಿಂದ್ ಘೋಷರಿಗೆ ಬಂಧುಗಳೇ, ಕೊನೆಗೆ ಏನಾಯ್ತು ಅಂತಂದ್ರ, ಯಾವ ಕೊನೆ ವ್ಯಕ್ತಿ ಬಂದಾಗ ದೇಶದ ಒಬ್ಬ ಪ್ರಜೆ ಒಂದು ಅದ್ಭುತವಾದ ಮಾತು ಹೇಳ್ತಾನೆ ಬಂಧುಗಳೇ. ಏನು ಅಂತಂದ್ರ, ಏನಂದ್ರ ಭಾರತ ಅಂತಂದ್ರ ಬುದ್ಧ ನಂತಹ ಬಹಳಷ್ಟು ಮಹಾತ್ಮರು ಜನಿಸಿ ಆ ಕ್ಷೇತ್ರವನ್ನ ಭಾರತವನ್ನ ಪವಿತ್ರ ಭೂಮಿಯನ್ನಾಗಿ ಮಾಡಿದ್ದಾರೆ. ಅದಕ್ಕ ಮುಂದಿನ ಜನ್ಮ ಅನ್ನೋದು ಏನಾದ್ರೂ ಇದ್ರ ಅದು ನನಗ ಭಾರತಲ್ಲೇ ಹುಟ್ಟಿಸೋ ಅನ್ನೋ ಉದ್ದೇಶಕ್ಕೋಸ್ಕರ ನಿಮ್ ಪಾದಕ್ಕೆ ಬೀಳ್ತಾ ಇದ್ದೇನೆ ಅಂತ ತಿಳ್ಕೊಂಡು ಅರವಿಂದ್ ಘೋಷರಿಗೆ ಹೇಳಿದ್ರಂತೆ ಬಂಧುಗಳೇ. ಅದಕ್ಕೆ ಅಂತಹ ಪವಿತ್ರ ಪಾದಗಳ ಆ ಮಹಾತ್ಮರ ಪಾದಗಳನ್ನ ಪವಿತ್ರ ಪಾದಗಳನ್ನ ಕರೀತಾರೆ. ಇವತ್ತು ಕೂಡ ಏನಂತಂದ್ರೆ, ಪೂಜ್ಯ ಲಿಂಗಯ್ಯ ದೇವರು ಅನುಷ್ಠಾನ ಮಾಡಿ ಕ್ಷೇತ್ರವನ್ನ ಪಾವನ ಕ್ಷೇತ್ರ ಮಾಡಿದ್ದಾರೆ. ಎಲ್ಲ ಹಿರಿಯ ಪೂಜ್ಯರುಗಳು ಕೂಡ ಬಂದಿದ್ದಾರೆ ಬಂಧುಗಳೇ. ಅವರೆಲ್ಲರೂ ಕೂಡ ನಿಮ್ಮ ಇಲ್ಲ ದಯಮಾಡಿಸಿ ಈ ಕ್ಷೇತ್ರ ಮತ್ತಷ್ಟು ಪವಿತ್ರ ಆಗಿ ಹೋಗಿದೆ ಇವತ್ತು. ಅದಕ್ಕಂತ 41 ದಿನಗಳವರೆಗೆ ಅನ್ನ ನೀರಿಲ್ದೆ ನಮ್ಗೆಲ್ಲ ಏನ್ ಮಾಡಿದ್ದಾರೆ ಅಂತಂದ್ರೆ, ನಮ್ಮನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಪರಮ ಪೂಜ್ಯ ಲಿಂಗಯ್ಯ ದೇವರು ಏನ್ ಮಾಡಿದ್ರು, ದೊಡ್ಡ ಅನುಷ್ಠಾನ ಮಾಡಿದ್ದಾರೆ ಬಂಧುಗಳೇ. ನಮ್ಮ ಊರಿಗೆ ಒಳಿತಾಗ್ಲಿ, ನಮ್ಮ ಊರಿಗೆ ಮಳೆ ಬೆಳೆ ಆಗ್ಲಿ, ನಮ್ಮ ಊರ್ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಏನ್ ಮಾಡಿದಾರೆ ಅಂತಂದ್ರ, ತಾವು ಮೇನದ ಬತ್ತಿ ಹ್ಯಾಗ್ ಸುಟ್ಕೊಂಡು ಜಗತ್ತಿಗೆ ಬೆಳಕು ಕೊಡ್ತದೋ ಹಾಗೆ ತಮ್ಮನ್ನ ತಾವು ಇದನ್ನ ಮಾಡ್ಕೊಂಡು ಏನ್ ಮಾಡಿದಾರೆ ಅಂದ್ರೆ ಅನುಷ್ಠಾನ ಮಾಡಿ ಊರಿಗೆಲ್ಲ ಏನ್ ಮಾಡಿದಾರೆ ಸಮೃದ್ಧಿಯನ್ನು ಕೊಟ್ಟಿದ್ದಾರೆ ಬಂಧುಗಳೇ. ಅಂತ ಪೂಜ್ಯರು ಇವತ್ತು ನಿಮ್ ಊರಿಗೆ ಬಂದಾರಲ್ಲ, ನೀವು ಸಲಗರ್ದ ತಿಳ್ಕೊಬೇಕವ. ಈ ಕಡೆ ನೋಡಿ, ನಿಮ್ ಮನಿಗೆ ನಿಮ್ಗೆ ಎಷ್ಟು ಒಬ್ಬಕ್ಕೆ ಹೆಣ್ಮಗಳಿಗೆ 2 ಮಕ್ಳು ಇರ್ಬೋದು, ಒಬ್ಬ ಹೆಣ್ಮಗಳಿಗೆ 3 ಮಂದಿ ಮಕ್ಳು ಇರ್ಬೋದು. ನೆನ್ಪ್ ಮಾಡ್ಕೋರಿ, ನೀವೇನ್ ತಿಳ್ಕೊಬೇಕು ಅಂದ್ರ ನಮ್ಮ ಮನಿ ಮಗ ಒಬ್ಬ ಜಾಸ್ತಿ ಆಗ್ಯಾನ ತಿಳ್ಕೊಂಡು ಏನ್ ಮಾಡ್ಬೇಕು ಅಂತಂದ್ರ, ಅವ್ರೆಲ್ಲ ಯೋಗಕ್ಷೇಮ ನೀವೆಲ್ಲ ನೋಡ್ಕೋಬೇಕು ಅಂತ ತಿಳ್ಕೊಂಡ್ ಹೇಳ್ತಾ ಹೆಚ್ಚಿಗೆ ಹೇಳಿದೆ. ಅಂತ ಪೂಜ್ಯರು ಸಿಕ್ಕಿದ್ ನಿಮ್ಗೆಲ್ಲ ಪುಣ್ಯ. ನಾ ಬಂದಾಗ ಒಂದ್ ಮಾತು ಹೇಳಿದೆ, ಇವತ್ತಿನ ದಿನಮಾನಗಳಲ್ಲಿ ವಿದ್ಯಾವಂತ ಸ್ವಾಮಿಗಳು ಸಿಗುದು ಬಹಳ ಕಷ್ಟ. ವಿದ್ಯಾವಂತ ಸ್ವಾಮಿಗಳು ಸಿಕ್ಕರು ಕೂಡ ಬುದ್ಧಿವಂತ ಸ್ವಾಮಿಗಳು ಸಿಗುದು ಕಷ್ಟ. ಒಂದ್ ವೇಳೆ ವಿದ್ಯಾವಂತ ಬುದ್ಧಿವಂತ ಸ್ವಾಮಿಗಳು ಸಿಕ್ಕರು ವಿನಯವಂತ ಸ್ವಾಮಿಗಳು ಸಿಗುದು ಕಷ್ಟ. ಒಂದ್ ವೇಳೆ ವಿದ್ಯಾವಂತ ಬುದ್ಧಿವಂತ ವಿನಯವಂತ ಸ್ವಾಮಿಗಳು ಸಿಕ್ಕರು ಕೂಡ ಹೃದಯವಂತ ಸ್ವಾಮಿಗಳು ಸಿಗುದು ಕಷ್ಟ ಬಂಧುಗಳೇ. ಆದ್ರೆ ನೆನಪಿರ್ಲಿ, ಸಲಗರ್ ಜನ ಎಷ್ಟು ಪುಣ್ಯ ಮಾಡಿರಿ ಅಂತಂದ್ರ, ನಿಮಗ ವಿದ್ಯಾವಂತ ಇರ್ಲಿ, ಮದುವೆ ಇರ್ಲಿ, ಮಸ್ನ ಇರ್ಲಿ, ಮನ್ಸಿನ ಗುಡು ಕೂಲಾಗಿರ್ಲಿ, ಕಾರ್ಯ ಇರ್ಲಿ, ಕಾಲೇ ಇರ್ಲಿ, ಬದುಕಿನ ಓಟ ನೀಟ್ ಆಗಿರ್ಲಿ, ಕಾಸೆ ಇರ್ಲಿ, ಲಾಸೆ ಇರ್ಲಿ, ಬದುಕು ಮಾತ್ರ ಕ್ಲಾಸ್ ಆಗಿರ್ಲಿ. ಹಾಗೆ ನಿಮ್ಮೆಲ್ಲರ ಬದುಕು ಕ್ಲಾಸ್ ಆಗಿರ್ಲಿಕ್ಕೆ, ಮಾಸ್ ಆಗಿರ್ಲಿಕ್ಕೆ ಜಗದ್ಗುರು ಬಸವಲಿಂಗ ಶ್ರೀಗಳ ಆಶೀರ್ವಾದ, ಸಿದ್ದೇಶ್ವರ ಆಶೀರ್ವಾದ, ಎಲ್ಲ ಪೂಜೆ ಭಕ್ತರು ತಂದಾರೋ ಸೂಜಿಯ ಮಲ್ಲಿಗೆ, ಶರಣೆಂದು ಕೂಗುತ್ತಾ ಲಿಂಗಯ್ಯರ ಶ್ರೀಪಾದಕ್ಕೆ ಚೆಲ್ಲಿದರು ಮಲ್ಲಿಗೆಯ. ಶರಣೆಂದು ಕೂಗುತ್ತಾ ಲಿಂಗಯ್ಯರ ಶ್ರೀಪಾದಕ್ಕೆ ಚೆಲ್ಲಿದರು ಮಲ್ಲಿಗೆಯ. ಬಸವ ಸ್ವಾಮಿ ದೇವ ತಂದಾರು ಮಲ್ಲಿಗೆಯ, ಶಿವ ಬಸವ ಸ್ವಾಮಿ ದೇವ ತಂದಾರು ಮಲ್ಲಿಗೆಯ. ಸ್ಥಾಪಯಾಮಾಸ ಭೂತಲೆ ಪ್ರಥಮತೆಯನ್ನು ಆರಾಧ್ಯ ಗುರುವ ಸ್ಪರ್ಶಿಕೊಳ್ಳುತ್ತಾ ಕಾರ್ಯಕ್ರಮದ ಸಿದ್ದೇಶ್ವರ ಕೂಡ ಜಾನಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮ್ಮಿಲದಂತ ದುಗ್ಗನೇ ಶ್ರೀಗಳಲ್ಲಿ, ಯಾವ ಸರ್ವ ಶ್ರೀಗಳಲ್ಲಿ, ಮೂರನ ಶ್ರೀಗಳಲ್ಲಿ, ಮೊಘಲ ಶ್ರೀಗಳಲ್ಲಿ ಈ ಒಂದು ಸಂದರ್ಭ ನಡೆಸುತ್ತ ಇವತ್ತಿನ ಕಾರ್ಯಕ್ರಮ ಅಂತ ಕೇಳಿದ್ರೆ ಯಾವ 41 ಪ್ರೇಂದ್ರ ಮಹಾದೇವ ಗುರುದೇವ ಸದಾಶಿವ ಯಾವಾಗಲ ಭಗವಂತ ನನ್ನ ರೂಪದಲ್ಲಿ ಬಂದೆ
ಮಹಾಗುರು ಮುಖ ಲಿಂಗ ಪೂಜೆಯನ್ನ ಮಾಡಿ ತಮ್ಮ ಜೀವನವನ್ನೇ ಸಮಾಜಕ್ಕೆ ನಿರ್ಬಂಧ ಮಾಡಿದಂತ ವ್ಯಕ್ತಿ ನಿಂಗೆ ಮಳೆಯವರ ಅಂತೆಲ್ಲ ನೀವು ಹುಡುಕಿದ್ರೆ ಇಂಥ ವ್ಯಕ್ತಿ ಇಂಥ ಪೂಜ್ಯರು ಶಿವಭಾದುರವಾನ್ ಅದಕ್ಕಂದರೆ ಗುರು ಭೂರವ ಶಿಖರ ಗೌರವಾನ್ ಯಾವ ಸಾವೊಂದು ಗ್ರಾಮದ ಶಿವಗ್ರಾಮ ಜನ ಪುಣ್ಯ ಮಾಡಿದ ಇಂಥ ವ್ಯಕ್ತಿಯನ್ನು ಪಡ್ಕೊಂತ ಧನ್ಯರು ಅದಕ್ಕಂದರೆ ಅಂತ ಪೂಜೆ ನಿಂಗೆ ಮಹಾದೇವರು ನಿಮ್ಮನ್ನ ಒಳ್ಳೆಯದಾವೆಂದು ಇಟ್ಟುಕೊಂಡೆ ಹಿಂದೆ ಒಂದು ಗಂಡುಗೂಡದಲ್ಲಿ ಸಿದ್ಧ ದೇವಸ್ಥಾನ ನಷ್ಟ ಮಾಡಿದಂತ ವ್ಯಕ್ತಿ ನಿಮ್ಮನ್ನ ಆಶೀರ್ವಾದವಾಗಿ ತಮ್ಮ ಜೀವನವನ್ನೇ ಸಮಾಜ ಬಂದ ವ್ಯಕ್ತಿ ನಿನ್ನೆ ಬರುವವರೆಗೆ ಭಗವಂತ ಒಳ್ಳೆಯ ಅವಶ್ಯ ಆರೋಗ್ಯ ಕಾಪಾಡುವಂತ ಆಲೋಚಿದ್ದ ಈ ಮಾತುಗಳನ್ನು ಶಿವ ನೋಡುಬಾ ಲಿಂಗೀಯ ದೇವರನುಷ್ಠಾನ ಮಂಗಲುತ್ಸವ ನೋಡುಬಾ ಉತ್ಸವ ಲಿಂಗಯ್ಯ ದೇವರನುಷ್ಠಾನ ಮಂಗಲುತ್ಸವ ಲಿಂಗಯ್ಯ ದೇವರ ಅನುಷ್ಠಾನ ಸಲಗಾರ ಭಕ್ತಿಗೆ ಸಲಗಾರ ಭಕ್ತರ ಭಕ್ತಿಗೆ ಒಲಿದರ ಸಿದ್ದೇಶ್ವರ ಗುಡ್ಡದ ಅನುಷ್ಠಾನ ಗೈದರು ದಿನಗಳ ಅನುಷ್ಠಾನ ಗೈದರು 41 ದಿನಗಳ ಅನುಷ್ಠಾನವಾಗೈದವರು ಸಾಕ್ಷಾತ್ ಶಿವನಿಗೆ ಒಲಿಸಿಕೊಂಡವರು ಪೂಜಾರ ಅನುಷ್ಠಾನ ಉತ್ಸವ ನೋಡುವ ಉತ್ಸವ ಲಿಂಗಯ್ಯ ದೇವರ ಅನುಷ್ಠಾನ ಮಂಗಲೋತ್ಸವ ಲಿಂಗಯ್ಯ ದೇವರ ಅನುಷ್ಠಾನ ಮಂಗಲೋತ್ಸವ ಉತ್ಸವ ಉತ್ಸವ ನೋಡುವ ಅನುಷ್ಠಾನ ವೈಭವ ಅನುಷ್ಠಾನ ವೈಭವ ಲಿಂಗಯ್ಯರ ಲೀಲೆಯ ಕೊಂಡಾಡಿ ಹರಸುತ್ತಾ ಚೆಲ್ಲಿದರು ಮಲ್ಲಿಗೆಯ ಲಿಂಗಯ್ಯರ ಲೀಲೆಯ ಕೊಂಡಾಡಿ ಹರಸುತ್ತಾ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಸಲಗರದ ಸಿದ್ಧಿ ಪುರುಷಗೆ ಚೆಲ್ಲಿದರು ಮಲ್ಲಿಗೆಯ ಸಲಗರದ ಸಿದ್ಧಿ ಪುರುಷ ಎಲ್ಲ ಸುತ್ತಮುತ್ತಲಿನ ಸಕ್ಕರೆಗೆ ಕಿಣಿಗೆ ಎಲ್ಲ ಸುತ್ತಮುತ್ತಲಿನ ಸದ್ಭಕ್ತಾದಿಗಳು ಕೂಡ ಬಂದಿದ್ದೀರಿ ಮತ್ತು ನಾಗಣಸೂರದಿಂದಾಗಲಿ ಗುಲ್ಬರ್ಗದಿಂದ ಪೂಜ್ಯರಿಗೆಲ್ಲರಿಗೂ ಕೂಡ ಭಕ್ತಿಪೂರ್ವಕವಾದ ಶರಣಾರ್ಥಿಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಲೋಕ ಕಲ್ಯಾಣಕ್ಕಾಗಿ ಮಾಡಿರುವಂತಹ 41 ದಿವಸ ಅನುಷ್ಠಾನ ಮಂಗಲ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಇವತ್ತಿನ ದಿವಸ ಈ ಅನುಷ್ಠಾನದ ಫಲ ಯಾರಿಗೆ ಸಿಗುತ್ತದ ಅಂತಂದ್ರೆ ಇಲ್ಲೇನು ಕುಂತಿರ್ತಿರಲ್ಲ ನೀವೆಲ್ಲ ಭಕ್ತಾದಿಗಳಿಗೆ ಈ ಅನುಷ್ಠಾನದ ಫಲ ಆಶೀರ್ವಾದ ನಿಮಗೆಲ್ಲರಿಗೂ ಸಿಗ್ತದ. ಯಾಕಂತಂದ್ರೆ ಕಾರುಣಿ ಸಲಗರ ಗ್ರಾಮದೊಳಗೆ ಇಂಥ ದೊಡ್ಡ ಕಾರ್ಯಕ್ರಮ ಇದುವರೆಗೆ ಆಗ್ಯವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇದು ಬಹಳ ದೊಡ್ಡ ಕಾರ್ಯಕ್ರಮ. ಆದರೂ ಕೂಡ ಕಾರುಣ್ಯ ಸಲಗರು ಸದ್ಭಕ್ತಾದಿಗಳು ಎಲ್ಲರೂ ಕೂಡ ತಮ್ಮ ತನು ಮನ ಧನದ ಸೇವೆ ಮಾಡೋದ್ರೊಳಗೆ ಮತ್ತೆ ಇಂತಹ ಧಾರ್ಮಿಕ ಕಾರ್ಯಕ್ರಮಕ್ಕೆ ಇಂತಹ ಕಾರ್ಯಕ್ರಮ ನಿಯೋಜನೆ ಮಾಡ್ಯಾರಲ್ಲ, ಈ ನಿಯೋಜನೆ ಇಂಥ ದೊಡ್ಡ ಕಾರ್ಯಕ್ರಮದ ನಿಯೋಜನೆ ಯಾರಿಗೂ ಕೂಡ ಯಾರ ಸಲಹೆ ಇರ್ಲಾರ ಸ್ವತಃ ಅವ್ರು ತಿಳಿದಷ್ಟೇ ಇರ್ಲಿಕ್ಕ ಎಲ್ಲಾ ಕಾರ್ಯಕ್ರಮಗಳನ್ನ ತಮ್ಮ ತಿಳಿದಷ್ಟೇ ಬುದ್ಧಿ ಇದ್ದಷ್ಟೇ ಕೂಡ ಮಾಡಿದ್ದಾರಲ್ಲ. ಇಂತಹ ಕಾರ್ಯಕ್ರಮ ಮಾಡಿದಂತ ಎಲ್ಲಾ ಸಲಗರ ಸದ್ಭಕ್ತಾದಿಗಳಾಗಲಿ ಶ್ರೀಮಠದ ಸದ್ಭಕ್ತಾದಿಗಳೆಲ್ಲರಿಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿವಸ ಅಭಿನಂದನೆ ನಡೆಸಿ ಹಿಂಗ ನಾವು ಸಿದ್ದೇಶ್ವರ ದೇವಸ್ಥಾನದೊಳಗೆ ಅನುಷ್ಠಾನ ಮಾಡ್ಬೇಕಂತಿದ್ದೀವಿ. ಅದಕ್ಕೆ ಎಲ್ಲರೂ ಭಕ್ತಾದಿಗಳು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತಂದಾಗ
ಭಕ್ತಾದಿಗಳು ಅವತ್ತಿನ ದಿವಸ ಶ್ರೀಮಠದೊಳಗ ಏನಪ್ಪಾ ಅಂತಂದ್ರ 50 ಚೀಲ ಅಕ್ಕಿ ಪ್ಯಾಕೆಟ್ ಅವಾಗಿಂದವಾಗೆ ಎಲ್ಲರೂ ಕೂಡ ನಂದೊಂದು ಅಕ್ಕಿ ಪ್ಯಾಕೆಟ್ ತಂದು ಕೊಟ್ಟರು. ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕ ರೊಟ್ಟಿ ಎಷ್ಟು ಬಂದವ ಅಂತಂದ್ರ ಒಂದು 10, 15, 20, 25 ಚೀಲ ರೊಟ್ಟಿ ಬಂದವ್ರಿ. ಕಟ್ಟೆ ರೊಟ್ಟಿ ಮನೆಯಲ್ಲಿ ಸ್ವತಃ ಭಕ್ತರು ತಾವು ಮನೆಯಾಗ ಮಾಡಿದ ರೊಟ್ಟಿ ತಂದು ಶ್ರೀಮಠಕ್ಕೆ ಕೊಟ್ಟು ಇಲ್ಲಿ ಕಾರ್ಯಕ್ರಮಕ್ಕೆ ಸೇವೆಯನ್ನು ಮಾಡ್ಯಾರಲ್ಲ. ಅದಕ್ಕೆ ಇಂಥ ಅನುಷ್ಠಾನ ನಾವು ಇಲ್ಲೇ ಕೂತು ಕುಂಡ್ರಬೇಕು ಅಂತ ವಿಚಾರ ಮಾಡಿಲ್ಲ. ಎಲ್ಲಾ ಭಕ್ತರು ಏನ್ ವಿಚಾರ ಮಾಡಿದ್ರು ಅಂತಂದ್ರ ಈ ನಾವು ರೊಕ್ಕ ಕೊಟ್ರೆ ಪಟ್ಟಿ ಕೊಟ್ರೆ ಇದು ದೊಡ್ಡದಲ್ಲ ಕಾರ್ಯಕ್ರಮ, ನಾವು ಹೋಗಿಲ್ಲ ಅಪ್ಪವರು ನಮ್ಮ ಸಲುವಾಗೆಲ್ಲ ಹೈರಾಣಾಗಿರಲ್ಲ, ಅವ್ರ ಭಕ್ತಿಗೆ ನಾವು ಅವ್ರ ಸೇವೆ ಮಾಡಕ್ ನಾವು ಬರ್ಬೇಕಾಗ್ಯದ ಅಂತ ಇವತ್ತು ಮನೆ ಎಲ್ಲಾ ಭಕ್ತರಿಗೂ ನೀವು ಇಲ್ಲಿಗೆ ಬಂದಿದ್ದೀರಲ್ಲ. ಅದಕ್ಕೆ ನೀವೆಲ್ಲರೂ ಕೂಡ ಈ ಅನುಷ್ಠಾನದ ಪೂರ್ಣ ಫಲ ನಿಮ್ಮೆಲ್ಲರಿಗೂ ಕೂಡ ಸಿಗುತ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ಇವತ್ತು ಹೋಗ್ಬೇಕು, ಶ್ರೀಶೈಲದಾಗ ಅನುಷ್ಠಾನ ಮಾಡ್ಬೇಕು ಅಂತೇಳಿ ಜಾಗ ಹೋಗಿ ನೋಡಿ ಆ ಆಶ್ರಮದವರಿಗೆ ಎಲ್ಲ ಮಾತುಕತೆ ಆಡಿ ಬಂದಿದ್ದೀವಿ. ಬಂದ ಬಳಿಕ ಒಂದು ದಿವಸ ಆ ಸಿದ್ದೇಶ್ವರನ ದರ್ಶನಕ್ಕ ಅಮಾವಾಸ್ಯೆ ದಿವಸ ನಾವು ಇಲ್ಲಿ ಸಿದ್ದೇಶ್ವರ ಗುಡ್ಡಕ್ಕೆ ಬಂದಾಗ ಆ ಸಿದ್ದೇಶ್ವರನ ಅನುಗ್ರಹ ನಮಗಾಯ್ತು. ಇಲ್ಲೇ ಅನುಷ್ಠಾನ ಮಾಡ್ಬೇಕು ಅಂತ ಸಿದ್ದೇಶ್ವರನ ಶಿವಬಸವೇಶ್ವರನ ಅನುಗ್ರಹ ಆದ ತಕ್ಷಣ ಆಯ್ತು. ಮತ್ತೊಂದು ಕಡೆ ಅಲ್ಲಿ ಶ್ರೀಶೈಲಕ್ಕೆ ಹೋಗೋದೇನದ ಇಲ್ಲೇ ಅನುಗ್ರಹ ಆಗ್ಯದ ಅಂದ ಬಳಿಕ ನಾವು ಇಲ್ಲೇ ಮಾಡ್ಬೇಕು ಅಂತ ಹೇಳಿ ತಿಳಿದು ಈ ಗುಡ್ಡದೊಳಗ 41 ದಿವಸ ಅನುಷ್ಠಾನ ಮಾಡಿದ್ವಿ. 2ನೇ ಸೋಮವಾರ ಇಂಥ ಚಮತ್ಕಾರ ಆಯ್ತಲ್ಲ ಆ ಸಿದ್ದೇಶ್ವರನ ಗುಡಿಯೊಳಗ. ಬೆಳಗಿನ ನಸುಕಿನ 4:30 ಗಂಟೆಗೆ ನಮ್ಮ ಬ್ರಾಹ್ಮಿ ಮುಹೂರ್ತದ ಪೂಜೆ ಒಳಗ ಸ್ನಾನ ಆದಿ ಮುಗಿಸಿಕೊಂಡು ಲಿಂಗ ಪೂಜೆಯನ್ನು ಮಾಡಿಕೊಂಡು ಆ ಸಿದ್ದೇಶ್ವರನೇ ಅಭಿಷೇಕ ಮಾಡಿ ಆ ಅಲಂಕಾರ ಮಾಡಿ ಆ ಲಿಂಗಕ್ಕ ಆ ಏನು ಒಳಗೆ ಸಿದ್ದೇಶ್ವರನ ಲಿಂಗ ಅದಲ್ಲ ಲಿಂಗಕ್ಕೆ ಹೂವಿನಾರ ಹಾಕಿ ನಾವು ಪತ್ರಿ ನಾಮಾವಳಿಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಿದಾಗ ನಮಗೆ ಏನು ಕಾಣಿಸ್ತಂದ್ರ ಶ್ರೀಶೈಲದಲ್ಲಿರುವಂತ ಮಲ್ಲಿಕಾರ್ಜುನ ಸಾಕ್ಷಾತ್ ಈ ಗುಡಿಯೊಳಗ ಕಂಡ. ಯಾಕಂತಂದ್ರ ಸಿದ್ದೇಶ್ವರ ಅಂತಂದ್ರ ಸೊನ್ನಲಿಗೆ ಸಿದ್ದರಾಮ ಅಂತಂದ್ರ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನನ ಪರಮ ಭಕ್ತ. ಶ್ರೀಶೈಲದಿಂದ ಸಾಕ್ಷಾತ್ ಮಲ್ಲಿಕಾರ್ಜುನನೇ ಸೊಲ್ಲಾಪುರಕ್ಕೆ ತಂದಂತಹ ಭಕ್ತ. ಎಷ್ಟೋ ಶಿವಯೋಗಿಗಳಾಗಲಿ ಎಷ್ಟೋ ಸಂತರಾಗಲಿ ಅವರೆಲ್ಲರೂ ಕೂಡ ಒಂದು ವಯಸ್ಸಿಗೆ ಬಂದ ಬಳಕ ಒಂದು ಧ್ಯಾನ ಪಡೆದ ಬಳಕ ನಾವು ಆ ಪರಮಾತ್ಮನನ್ನ ಒಲಿಸ್ಕೊಂಡ್ರ. ಆದ್ರೆ ಶಿವಯೋಗಿ ಸಿದ್ದರಾಮೇಶ್ವರ ಏನ್ ಮಾಡ್ಯಾರ ಅಂತಂದ್ರ ತನಗೆ ತಿಳುವಳಿಕೆ ಇಲ್ಲದಂತ ವಯಸ್ಸದಲ್ಲಿ ಸಾಕ್ಷಾತ್ ಪರಮಾತ್ಮನಿಗೆ ಮಲ್ಲಯ್ಯನಿಗೆ ಮೊಸರನ್ನ ತಿನ್ನಿಸ್ಯಾರ ಅವರು. ಅಂತಹ ಸಿದ್ದರಾಮೇಶ್ವರರು ಏನು ದರ್ಶನ ಕೊಟ್ರಪ್ಪ ಅಂತಂದ್ರ ಹುಚ್ಚ ನೀನು ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ಹಾಕೊಂಡಿರ್ತಿ, ಇವತ್ತಿನ ದಿವಸ ಮಲ್ಲಯ್ಯ ನಾನು ಇಬ್ರು ಮಂದಿ ನನಗೆ ಗುಡಿಯೊಳಗ ಕಾಣಿಸ್ತೀವಿ ಅಂತ ಹೇಳಿ ಪ್ರತ್ಯಕ್ಷ ದರ್ಶನವನ್ನ ಆ ದೇವಸ್ಥಾನದೊಳಗೆ ನಮಗೆ ಕೊಟ್ಟು ಅದಕ್ಕೆ ಇವತ್ತಿನ ದಿವಸ ಆ ದರ್ಶನದ ಆಶೀರ್ವಾದ ಕಾರ್ಯಕ್ರಮಕ್ಕೆ ಬಂದಂತ ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ಲರಿಗೂ ಕೂಡ ಆ ಸಿದ್ದೇಶ್ವರನ ಶ್ರೀಶೈಲ ಮಲ್ಲಿಕಾರ್ಜುನನ ಶಿವಬಸವಿ ಶಿವಯೋಗೀಶ್ವರರ ಈ ಎಲ್ಲಾ ಹರಗುರು ಚರಮೂರ್ತಿಗಳ ಆಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಇರಲಿ. ಉತ್ತರಾಗಿ ಹಿಂಗೆ ಎಲ್ಲಾ ಕಾರ್ಯಗಳು ನಿಮ್ಮ ಕುಟುಂಬ ಅಭಿವೃದ್ಧಿಯಾಗಲಿ, ಮಾಡುವಂತ ಕಾರ್ಯಗಳು ಎಲ್ಲವೂ ಕೂಡ ಯಶಸ್ವಿಯಾಗಲಿ. ಯಾಕಂತಂದ್ರೆ ನೀವೆಲ್ಲರೂ ಈ ಅನುಷ್ಠಾನ ಕಾರ್ಯಕ್ರಮ ಬಂದಿರಲ್ಲ. ಯಾಕೆ ಬಂದಿರಿ ಅಂತಂದ್ರ ಒಬ್ಬ ಲಿಂಗಯ್ಯ ದೇವರು ಅನ್ನೋ ಒಬ್ಬ ಸ್ವಾಮಿಗಳು ಮೌನ ಅನುಷ್ಠಾನ 41 ದಿವಸ ತಾಳ್ಯಾರ ಅಂದ ಬಳಕ 41 ದಿವಸ ಆದ ಬಳಕ ಪೂಜ್ಯರ ಒಂದು ಬಾಯಿಯಿಂದ ಏನು ಆಶೀರ್ವಾದ ವಚನ ಬರ್ತದ ಅಂತ ಇವತ್ತಿನ ದಿವಸ ನೀವೆಲ್ಲರೂ ಕೂಡ ಕೇಳಕ್ ಬಂದಿರ್ತೀರಿ. ಆ ಆಶೀರ್ವಾದ ವಚನ ಒಂದೇ ಏನಪ್ಪಾ ಅಂತಂದ್ರೆ ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನೇ ಸಂಭವಂತು ಅಂತಂದಂಗ ಎಲ್ಲರಿಗೂ ಕೂಡ ಒಳ್ಳೇದು ಮಾಡ್ರಿ, ನಿಮ್ಗೂ ಕೂಡ ಒಳ್ಳೇದೇ ಆಗ್ತದ. ಅದಕ್ಕಾಗಿ ನೀವೆಲ್ಲರೂ ಕೂಡ ಮಾಡುವಂತ ಕಾರ್ಯ ಏನದ ಅಂತಂತಂದ್ರ ಆ ಗುರು ನಿಂದನೆ ಏನ್ ಮಾಡಬಾರದು ಅಂತಂತಂದ್ರೆ ಗುರು ನಿಂದನೆ ಮಾಡಬಾರದು, ದುಶ್ಚಟಗಳು ಮಾಡಬಾರದು, ದುಶ್ಚಟಗಳಿಂದ ವಿಮುಕ್ತರಾಗಬೇಕು. ಗುರುಗಳ ನಿಂದನೆ ಮಾಡಬಾರದು, ಸನ್ಯಾಸಿಗಳ ನಿಂದನೆ ಮಾಡಬಾರದು, ತಂದೆ ತಾಯಿಯನ್ನ ದುಃಖಿಸಬಾರದು. ಇಂತಹ ಕಾರ್ಯಗಳು ನೀವು ಯಾವಾಗ ಬಿಡ್ತೀರಿ, ನೀವೆಲ್ಲ ಬಿಟ್ಟು ಯಾವಾಗ ಒಂದು ಗುರುವಿನ ಸದ್ಮಾರ್ಗದಾಗ ನೀವೆಲ್ಲರೂ ಕೂಡ ಹೋಗ್ತೀರಿ, ಅವಾಗ ನಿಮ್ಮ ಬಹಳ ಸಾರ್ಥಕತೆ ಆಗ್ತದ. ಇದು ನನ್ನ ಮಾತಲ್ಲ, ಗುಡಿಯೊಳಗೆ ಕೂತಂತ ಸಿದ್ದೇಶ್ವರನ ಆಶೀರ್ವಾದ ವಚನದ. ಇದೆಲ್ಲರೂ ಕೂಡ ತಿಳ್ಕೊಂಡು ಇವತ್ತಿಗೆ ಎಲ್ಲಾ ದುಶ್ಚಟಗಳನ್ನ ಬಿಟ್ಟು ಎಲ್ಲರೂ ಕೂಡ ಒಳ್ಳೆಯ ಸನ್ಮಾರ್ಗವನ್ನು ಹಿಡಿದು ಯೋಗಿಗಳನ್ನ, ಸತ್ಪುರುಷರನ್ನ, ಶಿವಯೋಗಿಗಳನ್ನ ಎಲ್ಲರೂ ಕೂಡ ಗುರು ದರ್ಶನವನ್ನ ಮಾಡಿ ಎಲ್ಲರೂ ಕೂಡ ಚಟ ವಿಮುಕ್ತರಾಗಿ ಒಳ್ಳೆಯ ಮಾರ್ಗಕ್ಕೆ ಒಂದು ದೇಶಕ್ಕೆ ಒಳ್ಳೆಯ ನಾಗರಿಕರಾಗಿ ಅನಿಸ್ಕೊಳ್ಳಿ ಅಂತ ಹೇಳುವಂತ ಈ ಸಂದೇಶ ಸೂಚನೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ
ಬಹಳ ಒಂದು ಏನಪ್ಪಾ ಅಂತಂದ್ರ ಒಂದು ರಾತ್ರಿ ನಕ್ಷತ್ರ ಒಂದು ಆಕಾಶದೊಳಗೆ ಹೆಂಗ ನಕ್ಷತ್ರಗಳು ಕಾಣಿಸ್ತಾವಲ್ಲ ಇವತ್ತಿನ ದಿವಸ ಸಿದ್ದೇಶ್ವರ ಗುಡ್ಡದೊಳಗೆ ತೆಗೆದವರು ನಮ್ಮ 3 ಅನುಷ್ಠಾನ ಕಾರ್ಯಕ್ರಮಗಳಾದರೂ ಕೂಡ 3 ಅನುಷ್ಠಾನ ಕಾರ್ಯಕ್ರಮಕ್ಕ ನಾವು ಒಂದೇ ಒಂದು ನಾವು ಹೇಳಿರುವಂತಹ ಕಾರ್ಯಕ್ಕೆ ಬಂದು ಇವತ್ತಿನ ದಿವಸ ಚಂಡಿ ಹೋಮ ಕಾರ್ಯಕ್ರಮ ಆಗಲಿ ರುದ್ರಾಭಿಷೇಕ ಅನುಷ್ಠಾನ ಮಂಗಲ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಟ್ಟರ ಆ ಹೊಟ್ಟಿಗೆ ಮಠದ ಎಲ್ಲಾ ಶಿಷ್ಯ ಅವರು ಕೂಡ ಹಿಂಗೆ ಉತ್ತರೋತ್ತರವಾಗಿ ಪುರೋಹಿತ ಕಾರ್ಯಗಳನ್ನ ಯಶಸ್ವಿಯಾಗಿ ಮಾಡ್ಕೊತಾ ಹೋಗ್ಲಿ ಭಕ್ತರನ್ನ ಸನ್ಮಾರ್ಗಕ್ಕೆ ಒಯ್ಯುವಂತ ಕಾರ್ಯ ಯಶಸ್ವಿ ಆಗಲಿ ಅದಕ್ಕಾಗಿ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಸಲಗರ ಭಕ್ತರಾಗಲಿ ಕಾಮನಾಡಿಯ ಭಕ್ತರಾಗಲಿ ಎಲ್ಲರೂ ಬಂದು ಸತತವಾಗಿ 41 ದಿವಸ ಬರುವಂತಹ ಭಕ್ತರಿಗೆ ಅನ್ನ ಪ್ರಸಾದ ವ್ಯವಸ್ಥೆ ಮಾಡ್ರ ಅದಕ್ಕೆ ಹೇಳ್ತಾರ ಅನ್ನದಾನಕ್ಕಿಂತ ಮತ್ತೊಂದು ದಾನ ಇಲ್ಲ ಅಂತ ಹೇಳ್ತಾರ ಅದಕ್ಕೆ ಇವತ್ತಿನ ದಿವಸ ಎಲ್ಲಾ ಸಲಗರ ಸದ್ಭಕ್ತರು ಸೋಮವಾರ ಪ್ರತಿ ಶ್ರಾವಣ ಸೋಮವಾರ ಒಬ್ಬರೊಬ್ಬರು ಭಕ್ತರು ಒಬ್ಬರು ಒಪ್ಪಿಸ್ಕೊಂಡ್ರ ಹಿಂಗ ಅನೇಕ ದಾಸೋಹ ಸೇವೆಯನ್ನ ದಾಸೋಹ ಸೇವೆ ಅನ್ನ ಸೇವೆ ಎಲ್ಲಾ ಕಾರ್ಯಗಳನ್ನ ಇವತ್ತಿನ ದಿವಸ ಮಾಡಿರಲ್ಲ ಆ ಮಾಡಿದ ಸದ್ಭಕ್ತಾದಿಗಳಿಗೆ ಮತ್ತೆ ಇನ್ನೊಂದು ವಿಶೇಷವಾದ ಏನಪ್ಪಾ ಅಂತಂದ್ರ ಸಲಗರದಿಂದ ಬರುವಂತ ಭಕ್ತರಿಗೆ ವಿಶೇಷವಾಗಿ ಶಿವಬಸವೇಶ್ವರ ಚಾಲಕ್ ಮಾಲಕ್ ಸಂಘಟನಾ ಅಂತ ಒಂದು ಸಂಘಟನೆಯನ್ನು ಮಾಡಿಕೊಂಡು ಗ್ರಾಮದಲ್ಲಿರುವಂತಹ ಗಾಡಿಗಳಿರುವಂತಹ ಎಲ್ಲಾ ಡ್ರೈವರ್ಗಳು ಅವರಿಗೂ ಕೂಡ ಆ ಗಾಡಿ ವಾಹನಕರಾಗಲಿ ಚಾಲಕರಿಗಾಗಲಿ ಇವತ್ತಿನ ದಿವಸ ಅವರಿಗೆ ಸಿದ್ದೇಶ್ವರನು ಶಿವಬಸವೇಶ್ವರನು ಸುಖ ಶಾಂತಿ ಆಯುಷ್ಯ ಆರೋಗ್ಯವನ್ನು ಅವರಿಗೂ ಅವ್ರ ಕುಟುಂಬಕ್ಕೂ ಕೊಟ್ಟು ಕಾಪಾಡಲಿ ಇವತ್ತಿನ ದಿವಸ ಈ ಅನುಷ್ಠಾನ ಮಂಗಲ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಿಮ್ಮೆಲ್ಲಾ ಸದ್ಭಕ್ತಾದಿಗಳಿಗೆ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿವಸ ಯಾರಾದ್ರೂ ಏನಾದ್ರೂ ಕೇಳಿದ್ರ ಲಿಂಗಯ್ಯ ದೇವರು ಏನಾದ್ರೂ ಗಳಿಸ್ಯಾನ ಅಂತಂತ ಕೇಳಿದ್ರ ಇವತ್ತೇನ್ ಗಳಿಸ್ಯಾರ ಅಂತಂತಂದ್ರೆ ನೀವೆಲ್ಲ ಕೊಟ್ಟಂತ ಸದ್ಭಕ್ತರ ಭಕ್ತಿ ಗಳಿಸಿನಷ್ಟೇ ಹೊರತಾಗಿ ಬಂಗಾರ ಮತ್ತು ರತ್ನಗಳ ಗಳಿಸಿಲ್ಲ ಆ ಸದ್ಗುರುವಿನ ಶಿವಬಸವೇಶ್ವರನ ಆಶೀರ್ವಾದ ಇಲ್ಲಿ ಕುಂತಿರುವಂತಹ ನಿಮ್ ಭಕ್ತರ ಒಂದು ಪ್ರೀತಿ ಇವತ್ತಿನ ನಮಃ ಪಾರ್ವತಿ ಪತಯೇ ಹರ ಹರ ಸಿದ್ದೇಶ್ವರ महाराज की बोलो भारत माता की ಏಕನಿಷ್ಠೆಯಿಂದ ಶ್ರದ್ಧೆಯಿಂದ ನಿಮ್ಮೆಲ್ಲರ ಆಯುಷ್ಯು ಆರೋಗ್ಯ ಭಾಗ್ಯ ಬೆಳೆಯಲೆಂದು ಸಂಕಲ್ಪವನ್ನ ಮಾಡಿ 41 ದಿನಗಳ ಪರ್ಯಂತರವಾಗಿ ಮೌನಾನುಷ್ಠಾನವನ್ನ ಗೈದ ಅದರೊಳಗೆ ಇದೊಂದು ಅನುಷ್ಠಾನ ಮಂಗಲ ಕಾರ್ಯಕ್ರಮಕ್ಕೆ ಭಕ್ತಿಯಿಂದ ಪ್ರೀತಿಯಿಂದ ಆಗಮಿಸುವುದರ ಮೂಲಕವಾಗಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಪವಿತ್ರ ಆಗಿದರೆ ಸುತ್ತಮುತ್ತಲಿನ ಸಲಗರ ಕಾಮನಹಳ್ಳಿ ಲಿಂಗದಹಳ್ಳಿಯಿಂದ ಆಗಮಿಸಿ ಹೊತ್ತಿರ್ತಕ್ಕಂಥ ಲಿಂಗಯ್ಯ ದೇವರ ಅನುಷ್ಠಾನ ಕಾರ್ಯಕ್ರಮ ನಿಜವಾಗಲೂ ಕೂಡ ಆ ಸಿದ್ದೇಶ್ವರನಿಗೆ ಮುಟ್ಟಿದೆ. ಆ ನಿಮ್ಮೆಲ್ಲರ ಸಲುವಾಗಿ ಒಂದು ಸಾಧನೆ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅದು ನಿಮ್ಮೂರಿನ ಲಿಂಗಯ್ಯ ದೇವರು ಅನ್ನೋದನ್ನು ನೀವೆಲ್ಲರೂ ಕೂಡ ನೆನಪಿಸಿಕೊಳ್ತಾ ಇರಬೇಕು. ಆ ಹಿನ್ನೆಲೆಯೊಳಗ ಮಾಡುವಂತ ಕರ್ಪೂರ ಅದನ್ನು ಬೆಳಗಿರ್ತದೆ. ಉಪ್ಪು ಮತ್ತು ಕರ್ಪೂರ ಎರಡೂ ನೋಡೋಕ ಬೆಳಗಿರ್ತಾವ, ಆ ರೀತಿಯೊಳಗಿರ್ತಾರ. ಆದ್ರ ಮನುಷ್ಯರಲ್ಲಿ ಇಂಥ ಯೋಗ ತ್ಯಾಗ ಜಪ ಅನುಷ್ಠಾನ ಲಿಂಗ ಪೂಜೆ ಯಾರು ಮಾಡಿಕೊಂಡು ಸಮಾಜಕ್ಕಾಗಿ ಜೀವನವನ್ನ ತ್ಯಾಗ ಮಾಡ್ತಾರ ಅವರು ಯಾವ ರೀತಿಯೊಳಗ ಕಂಗೊಳಿಸ್ತಾರೆ ಅಂತಂದ್ರೆ ಆ ಭಗವಂತನಿಗೆ ಕರ್ಪೂರದ ಹಾರಿದ ರೂಪ ಒಳಗ ಕಂಗೊಳಿಸ್ತಾರೆ ಅನ್ನೋದನ್ನ ಇವತ್ತು ನಮ್ಮ ಲಿಂಗಯ್ಯ ದೇವರು ಸಮಸ್ತ ಭಕ್ತರಿಗೆ ತಿಳಿಸಿಕೊಟ್ಟಿರ್ತಕ್ಕಂಥದ್ದು. ಆ ಹಿನ್ನೆಲೆಯೊಳಗ ನೋಡುವುದರೊಳಗ ಮಹಾತ್ಮರು ಮಾನವರಿಗಿರ್ತಕ್ಕಂಥ ಲಿಂಗಯ್ಯ ಶ್ರೀ ಗುರುವೇ ಕರುಣೆ ತೋರುಬಾರೋ, ದಯೆ ತೋರಿ ಮೊರೆ ಕೇಳಿ ವರವ ನೀಡುವಾರೋ. ಲಿಂಗಯ್ಯ ಶ್ರೀ ಗುರುವೇ ಕರುಣೆ ತೋರುಬಾರೋ, ದಯೆ ತೋರಿ ಮೊರೆ ಕೇಳಿ ವರವ ನೀಡುವಾರೋ.
ನಿನ್ನ ಪಾದದ ಪರಮ ಸೇವೆಯ ನಾನು ಮರೆಯಲಿಲ್ಲ. ಎನ್ನ ಬಾಳಿಗೆ ಏಕೆ ಈ ರೀತಿ ನೋವು ತಾಗಿತಲ್ಲ. ಲಿಂಗಯ್ಯ ದೇವಯ್ಯ, ಲಿಂಗಯ್ಯ ದೇವಯ್ಯ. ಕಡಿಮೆ ಐತ್ರ ನಮ್ಮ ಮೌದವ್ರು ಹಸುವಾಗಿರ್ಬೇಕು. ಅಲ್ಲಿಂದ ಇಲ್ಲಿಗೆ ನಡ್ಕೋತ ಬರ್ತಾ ಇದ್ರು. ಅಲ್ಲಿ ಒಂದಿಬ್ರು 5 ಜನ ಇಟ್ರಿ. जिसी का जीवन में गुरु नहीं उसी का जीवन शुरू नहीं ಅಂತ ಹೇಳ್ತಾರೆ. जिसी का जीवन में गुरु नहीं उसी का जीवन शुरू नहीं ಅಂತ ಹೇಳ್ತಾರೆ. ನಿಮ್ಮೆಲ್ಲರಿಗೂ ಒಳ್ಳೆಯ ಒಂದು ಸಂಸ್ಕಾರ, ಹೊಟ್ಟಿಗೆ ಮಠದ ಸಂಸ್ಕಾರ ಬಹಳಷ್ಟು ಭಕ್ತರ ಹೃದಯ ಸಿಂಹಾಸನದೊಳಗೆ ಯಾರು ಕುಂತಾರ ಅಂದ್ರೆ ನಮ್ಮ ಲಿಂಗಯ್ಯ ದೇವರು ಕುಂತಾರ. ಲಿಂಗಯ್ಯ ದೇವರು ಯಾಕಂದ್ರೆ ನಾನು ಮೊದಲಿಂದ 20 ವರ್ಷದಿಂದ ಪರಿಚಯ. ಅವರು ಪೂಜೆ ನಮ್ಮೂರಾಗ ಮನಿ ಶಾಂತಿ ಅವೆಲ್ಲ ಇದು ಆಗಂಗಿಲ್ಲ. ನನಗೆ ಸಮಾಜ ಸೇವೆ ಮಾಡಬೇಕು, ಅದಕ್ಕೆ ನಾನು ಸ್ವಾಮೀಜಿ ಆಗ್ಬೇಕ, ನಾವ ಹಾಗೆ ಸಾಕಾಗಿದಪ್ಪ, ಯಾಕೆ ಬೇಡ ಅಂತಂದೆ ಲಿಂಗಯ್ಯ ಸ್ವಾಮಿಗಳಿಗೆ. ಅಂದಾಗ ಇಲ್ರಿ ಅಪ್ಪಾಜಿ, ಅದೇನೋ ಒಂದು ಬಗಳಾದ ತುಮವೀರ ಶಿವಯೋಗಿಗಳ ಆಶೀರ್ವಾದ ಅವ್ರಿಗೆ ಆಗ್ಯದ. ಅವ್ರು ನೋಡ್ರಿ ಸೇಮ್ ದೊಡ್ಡ ಮುತ್ತವ್ರ ಕಂಡಂಗೆ ಕಾಣ್ತಾರೆ ಸ್ವಲ್ಪ. ಅಂತ ಒಂದು ಶಕ್ತಿ ಆ ಬಬಲಾದ ಮಠದ ಸೇವೆಯನ್ನ ಮಾಡಿಕೊಂಡು ಆಮೇಲೆ ಈ ನಿರ್ಣಯ ತಗೊಂಡು ನನಗನ್ನಿಸ್ತು ಬಹುಶಃ ಇವ್ರು ಹೇಳದೆ ಕರೆಕ್ಟ್ ಐತಿ. ಯಾಕಂದ್ರ ಮನೆಯಾಗಿದ್ರ ಇಬ್ಬರೇ ತಂದೆ ತಾಯಿ ಅದೇ ಇವತ್ತಿನ ಸೌಭಾಗ್ಯ ಅಂತ ನೋಡ್ರಿ. ನಾವು ಕಾರ್ಯಕ್ರಮಗಳು ಹೋಗ್ತೀವಿ, ಆದ್ರೆ ಇಷ್ಟು ಜನ ಅವು ಈ ದಟ್ಟವಾದ ಅರಣ್ಯ ಪ್ರದೇಶ ಹೆಂಗ ಶ್ರೀಶೈಲದ ಗುಡ್ಡ ಅದಾವ ಸುತ್ತಮುತ್ತ, ಅಂತ ಒಂದು ಕ್ಷೇತ್ರ, ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರದೊಳಗೆ ತಾವೆಲ್ಲ ಈ ಬರಬೇಕಾದ್ರೆ ಕಾರಣ ಏನು ಅಂದ್ರೆ ಏಕೇನಾಪಿ ಸುವೃಕ್ಷೇಣ ಪುಷ್ಪತೇನ ಸುವಂದಿನ ವಾಸಿತಂ ತದ್ವನಂ ಸರ್ವಂ ಸುಪುತ್ರೇಣ ಕುಲಮ್ಯತ ಅಂತ. ಒಂದು ಹೂದೋಟ ಅದು ಪರಿಮಳ ಸೂಸಬೇಕಾದ್ರೆ, ಸುಗಂಧ ಬರಬೇಕಾದ್ರೆ ಏನಂದ್ರೆ ಒಂದು ಹೂವಿನಿಂದ ಮಾತ್ರ ಆ ತೋಟವೆಲ್ಲ ಪರಿಮಳಯುಕ್ತವಾಗಿರ್ತದೆ. ನೀವಿಲ್ಲೋ ಆರಾಮ. ಲಿಂಗಯ್ಯ ಲಿಂಗಯ್ಯ ಕರುಣೆ ತೋರಿ ಬಾರಯ್ಯ. ಚೆನ್ನಮ್ಮಳ ಶಿವರುದ್ರರ ಪ್ರೀತಿಯ ಪುತ್ರನೇ, ನಾಗಣ ಸೂರದಿ ಜನಿಸಿ ಬಂದ ಶಿವನ ರೂಪನೇ. ಚೆನ್ನಮ್ಮಳ ಶಿವರುದ್ರರ ಪ್ರೀತಿಯ ಪುತ್ರನೇ, ನಾಗಣ ಸೂರದಿ ಜನಿಸಿ ಬಂದ ಶಿವನ ರೂಪನೇ. ಮುರಿಯ ಕೇಳುಬಾ ವರವ ನೀಡುಬಾ, ಎನ್ನ ಬಾಳನು ಸ್ವಾಮಿ ನೀನು ಬೆಳಗುಬಾ. ಶರಣೆಂದೆನು ಬಳಿ ಬಂದೆನು ಗುರು, ನಿನ್ನ ಸೇವೆ ನನಗೆ ನೀಡುಬಾ. ಲಿಂಗಯ್ಯ ಗುರುದೇವ ವರ ನೀಡಿ ಕಾಯಯ್ಯ, ಲಿಂಗಯ್ಯ ಗುರುದೇವ ವರ ನೀಡಿ ಕಾಯಯ್ಯ. ದಕ್ಷಿಣಾನ್ಮೂರ್ತಯೇ ನಮಃ. ಜಗದ ಸೃಷ್ಟಿಕರ್ತರಾಗಿರುವ ಜಗದ್ಗುರು ಪಂಚ ಆಚಾರ್ಯನ ಜ್ಞಾನಿಸಿಕೊಂಡು ಆರಾಧ್ಯ ಗುರುದೇವರಾಗಿರುವ ಜಗದ್ಗುರು ರೇವಣ ಸಿದ್ದೇಶ್ವರ ಕರ್ತೃಗದಿಗೆ ನತಮಸ್ತಕನಾಗಿ ಈ ಗುಡ್ಡದಲ್ಲಿ ಆಗತ್ತಿನಂತಂದ್ರ ಎಷ್ಟೋ ಮಠಾಧೀಶರು ಅದಾರ, ಬಹಳಷ್ಟು ಮಂದಿ ಅದಾರ. ಹಿಂಗೆ ಹೆಂಗ ಅಜ್ಜರಿಗೆ ಬೆಂಬಲ ಮಾಡಿರಲ್ಲ, ಇನ್ನು ಮುಂದೆ ಬಿ ಹೆಂಗೆ ಬೆಂಬಲ ಮಾಡ್ರಿ
ಚೆನ್ನ ವೀರರ ಪ್ರೀತಿಯ ಶಿಷ್ಯನೇ ದಾಹವಾನಿಗಿಸು ಎನ್ನ ಮೊರೆಯನ್ನು ಮನ್ನಿಸಿ ಸ್ವಾಮಿ ಬಾಳು ಬೆಳಗಿಸು ಚೆನ್ನ ವೀರರ ಪ್ರೀತಿಯ ಶಿಷ್ಯನೇ ದಾಹವಾನಿಗಿಸು ಎನ್ನ ಮೊರೆಯನ್ನು ಮನ್ನಿಸಿ ಸ್ವಾಮಿ ಬಾಳು ಬೆಳಗಿಸು ಅಳಿಸು ವೇದನೆ ಗುರು महादेव श्रीमद जगद्गुरु पंचाचार्य महाराज की ಶಾಂತ ಶಿವಯೋಗಿಯನ್ನ ಹೃದಯ ಮಂದಿರದಲ್ಲಿ ಪೂಜಿಸಿ ಈ ಪವಿತ್ರ ಪರಿಸರದ ಆರಾಧ್ಯ ದೈವನಾದಂತಹ ಸಿದ್ದೇಶನ ಸನ್ನಿಧಾನಕ್ಕೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ಸಿದ್ಧ ಸಂಸ್ಥಾನದ ಪವಿತ್ರ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಪೂಜ್ಯ ಲಿಂಗಯ್ಯ ದೇವರಿಗೆ ಪವಿತ್ರವಾದಂತಹ ಸರಸಂಬೆಯ ವೀರ ಸೋಮೇಶ್ವರರಲ್ಲಿ ಕೂಡ ಶರಣುಗಳನ್ನ ಹೇಳಿ ಲಿಂಗಯ್ಯ ದೇವರವರಿಗೆ ಹಾಲನ್ನ ಅಭಿಷೇಕಕ್ಕಾಗಿ ಹಾಲನ್ನ ತಂದುಕೊಟ್ಟಿದ್ದಾರೆ. ಪ್ರಸಾದ ಮಾಡೋ ಸಲುವಾಗಿ ಹಣ್ಣುಗಳನ್ನ ತಂದುಕೊಟ್ಟಾರೆ. ಅದಷ್ಟೇ ಅಲ್ಲದೆ ಈ ಕೊನೆಯ ಕಾರ್ಯಕ್ರಮದಲ್ಲಿ ಈ ಪೆಂಡಾಲದ ಸೇವೆ ಮಾಡಿರಬಹುದು. ಇಲ್ಲಿ ಬಂದಂತಹ ಭಕ್ತರಿಗೆ ಪ್ರಸಾದದ ಮಹಾಪ್ರಸಾದ ವಿತರಣಾ ಕಾರ್ಯಕ್ರಮವನ್ನು ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ಫಲಂತಿ ವೃಕ್ಷ ಪರೋಪಕಾರಾರ್ಥ ಇದಂ ಶರೀರ ಎಂಬಂತಹ ಋಷಿ ವಾಕ್ಯ ಏನದ, ಆ ಋಷಿ ವಾಕ್ಯದಂಗ ಜೀವನವನ್ನ ಮಾಡುತ್ತಿರುವಂತಹ ಒಬ್ಬ ಯುವಯತಿಗಳು ಅಂತಂದ್ರ ಅದು ಸಲಗರದ ಪೂಜ್ಯ ಲಿಂಗಯ್ಯ ದೇವರು ಅಂತ ಹೇಳಿ ಅಭಿಮಾನದಿಂದ ನಾವು ಹೇಳ್ಕೊಳ್ಬೇಕಾಗ್ತದೆ. ಯಾಕ ಒಂದು ಗಿಡ ನೆಳ್ಳನ್ನ ಕೊಡ್ತದ, ಹಣ್ಣು ಕೊಡ್ತದ, ಹೂ ಕೊಡ್ತದ, ಏನೂ ಕೊಡೋದು ಕೆಲಸ ನಿತ್ತ ಬಳಕ ಅದನ್ನ ಮಧ್ಯದೊಳಗ ಕಟ್ ಮಾಡಿದ್ರೆ ಎಷ್ಟೋ ಮನೆಗೆ ಬಾಗಲಾಗ್ಯದ, ಎಷ್ಟೋ ಮನೆಗೆ ಜಂತಿ ಆಗ್ಯದ, ಎಷ್ಟೋ ಕೂಸುಗಳಿಗೆ ತೂಗ ತೊಟ್ಟಲಾಗಿ ನಿಂತದ. ಏನೂ ಇಲ್ಲ ಅಂತಂದ್ರೆ ಕೊನೆಗೆ ಯಾವ್ದಾದ್ರು ತಾಯಂದಿರ ಒಲಿಗೆ ಬೆಂಕಿ ಆಗ್ರೆ ಒಂದು ರೊಟ್ಟಿ ಕುದಿಸ್ಕೊಡುವಂತಹ ಶಕ್ತಿ ಕೊನೆಯ ತನಕನೂ ಎದಕ್ಕದ ಅಂತಂದ್ರೆ ಒಂದು ಗಿಡಕ್ಕದ. ಹಾಗ ಒಂದು ಆಕಳಾದರೂ ಸಹ ಅದನ್ನು ಕೂಡ ಸಂಪೂರ್ಣವಾಗಿ ತ್ಯಾಗದ ಜೀವನವನ್ನೇ ಮಾಡ್ತದೆ. 4 ಮೊಲೆ ಹಾಲಿದ್ರು ಕೂಡ 4 ಕೂಡ ನಮಗೆ ಕೊಡ್ತದ. ಒಂದಿಷ್ಟು ಅದಕ್ಕೆ ಕರಕ ಒಂದಿಟ್ಟು ಬಾಯಿ ಹಚ್ತೀವಿ ಬಿಡ್ತೀವಿ ಅಷ್ಟೇ. ಹಾಲು ಕೊಡ್ತದ, ತುಪ್ಪ ಕೊಡ್ತದ, ಮತ್ತೆಲ್ಲ ಆದ ಬಳಕ ಕೊನೆಗೆ ನಮಗ್ ಮಸೂಟಿಗೆ ಒಯ್ಯ ತನಕ ನಮಗೆ ಯಾವ್ದು ವಾದ್ಯ ಬಾರಿಸೋತ್ ಹೋತಾರಂತಂದ್ರ ಆ ಆಕಳದಿಂದ ಮಾಡದಂತಹ ಆ ಹಲಗಿ ವಾದ್ಯ, ಚರ್ಮ ವಾದ್ಯನೇ ನುಡ್ಸೋತ ನಮಗೂ ಒಯ್ದಕ್ಕೆಂದ್ರ ಎಲ್ಲಿಡ್ತಾರ, ಜಂತಿಲ್ಲಾರದ ಮನ್ಯಾಗ ಇಟ್ಬಿಡ್ತಾರ ನಮ್ಗ. ಹಾಗ ಪೂಜ್ಯ ಲಿಂಗಯ್ಯ ದೇವರಾದ್ರೂ ಪರೋಪಕಾರಾರ್ಥ ಇದಂ ಶರೀರ, ಇಡೀ ನಮ್ಮ ಶರೀರ ಮಾನವ ಜನ್ಮ ಅನ್ನುವಂಥದ್ದನ್ನು ಕೂಡ ಇದು ಪರೋಪಕಾರಾರ್ಥಕ್ಕಾಗಿ ಬಂದಂತಹ ಶರೀರದ. ಈ ಪರೋಪಕಾರಾರ್ಥಕ್ಕಾಗಿ ಬಂದಂತಹ ಶರೀರನ ಪರೋಪಕಾರಕ್ಕೆ ಬಳಸೊಳ್ಬೇಕೇ ವಿನಃ ಸ್ವಾರ್ಥ ಸಲುವಾಗಿ ಬಳಸೋಬಾರದಂತ ಹೇಳಿ ಯತಿಗಳು ಎಲ್ಲರೂ ಮಾಡುತ್ತಿರುವಂತಹ ಕಾರ್ಯ ಏನದ ಅದೆಲ್ಲವೂ ಕೂಡ ಪರಿಸರದೊಳಗೆ ಮಾಡಿದ್ರು. ಇದೆಲ್ಲ ಮುಗಿದು ತಪಸ್ಸನ್ನ ಮಾಡಿದ್ದಾರೆ. ಒಬ್ಬ ಸ್ವಾಮಿಗಳು ಆಗ್ಬೇಕಾದ್ರ ಒಂದು ಅರ್ಹತೆ ಐತಿ. ಒಬ್ಬ ವಕೀಲ ಆಗ್ಬೇಕಾದ್ರ ಅವ ಎಲ್ಲೆಲ್ಲಿ ಕಲ್ತಿರ್ಬೇಕಾಗ್ತದ. ಒಬ್ಬ ಇಂಜಿನಿಯರ್ ಆಗ್ಬೇಕಾದ್ರ ಅವ BA BSc ಮುಗಿಸಿರ್ಬೇಕಾಗ್ತದ. ಬಹಳ ಸ್ವಾಮಿಗಳು ದೊಡ್ಡ ಸ್ವಾಮಿಗಳು ಅನ್ಬೇಕೇನ್ರಿ ಅಂತೇಳಂದ್ರೆ ತಪ್ಪಾಗ್ತದ. ಸ್ವಾಮಿಗಳಾಗಂತವ್ರು ಬಹಳಷ್ಟು ಕಿಮ್ಮತ್ತದ ಅನ್ನೋದಕ್ಕೆ ಇವತ್ತು ಪೂಜ್ಯ ನಮ್ಮ ಲಿಂಗಯ್ಯ ದೇವರದೇ ಜೀವನ ಸಾಕ್ಷಿ ಅಂತ ಹೇಳಿ ನಾವು ಹೇಳ್ತೇವೆ. ಯಾಕಂತಂದ್ರೆ ಅವ್ರು ಬಂದು ಬಹಳ ಅಲ್ಪ ಸಮಯ ಆಯ್ತು, ಬಹಳ ದಿವಸಗಳಾಗಿಲ್ಲ ಸಲಗರಕ್ಕೆ ಬಂದು. ಬಾಳ ಆದ್ರೆ ಇನ್ನೂ ಒಂದು 5 ಇಲ್ಲ 6 ತಿಂಗಳು ಆಗಿರಬಹುದು. ಈ 6-7 ತಿಂಗಳದ ಸಮಯದೊಳಗ ಎಷ್ಟು ಅದ್ಭುತವಾದಂತಹ ಬದಲಾವಣೆಯನ್ನ ಮಾಡಿಟ್ರು ಅಂತಂದ್ರ ಇವತ್ತು ಸಲಗರ ಅನ್ನಂಥದ್ದು ಯಾವ ಸಲಗರ ಅಂತ ಹೇಳಿ ಕರಿತಿದ್ರೆ ಅದೆಲ್ಲ ತಮಗ್ ಗೊತ್ತದ. ಅಂತ ಸಲಗರು ಇವತ್ತ ಕಾರುಣಿ ಸಲಗರ್ ಅಂತ ಹೇಳಿ ಇಡೀ ನಾಡಿನ ತುಂಬಾ ಹೆಸರ ಇಷ್ಟು ಅಲ್ಪ ಅವಧಿಯೊಳಗೆ ಮಾಡದಂತಹ ಶ್ರೇಯಸ್ಸು ಯಾರಿಗೆ ಸಲ್ತದ ಅಂತಂದ್ರೆ ಅದು ನಮ್ಮ ಲಿಂಗಯ್ಯ ದೇವರವರಿಗೆ ಸಲ್ತದ. ಯಾಕಂತಂದ್ರೆ ಒಬ್ಬ ಸ್ವಾಮಿಗಳು ಚೈತನ್ಯಶೀಲರ ಆದ್ರ ಸಮಾಜದೊಳಗೆ ಏನೆಲ್ಲವೂ ಕೂಡ ಬದಲಾವಣೆ ಆಗ್ತದ ಅನ್ನೋದಕ್ಕ ನಮಗೆ ಆರಾಧನೆಯನ್ನ ಮಾಡ್ಕೊಂತ ಕೂತು ತಪಸ್ಸಿನ ಬಲ, ಆ ತಪಸ್ಸು ತಪೋಬಲದಿಂದ ಇವತ್ತು ಮಠವನ್ನು ಉದ್ಧಾರ ಮಾಡಾಕತ್ತಾರ. ಹೀಗಾಗಿ ಒಬ್ಬ ಸ್ವಾಮಿಗಳ ಅನುಷ್ಠಾನ ಮಾಡುವಂಥದ್ದು ಇವತ್ತು ಬಹುತೇಕವರ ಅವ್ರ ಅನುಷ್ಠಾನದ ಮಾತುಗಳು ಕೇಳಬೇಕಾಗಿತ್ತು. ನಾವು ಸ್ವಲ್ಪ ವಿಳಂಬ ಮಾಡಿ ಬಂದಿದ್ದಕ್ಕಾಗಿ
ಅವ್ರ ಭಾಷಣವನ್ನ ಕೇಳೋದಾಗ್ಲಿಲ್ಲ. ಯಾಕೆ ಅಂತಂದ್ರೆ ಅದರಿಂದ ಕೆಲವೊಂದೊಂದು ಸ್ವಾಮಿಗಳಿಗೆ ಕೆಲವೊಂದೊಂದು ದೇವರುಗಳಿಗೆ ಒಂದೊಂದು ಅಷ್ಟೇ ಸ್ಪರ್ಶದ ಜ್ಞಾನ ಇರ್ತದೆ. ಆದ್ರೆ ಒಬ್ಬ ಯೋಗಿ ಆದಂತವನಿಗೆ, ಒಬ್ಬ ತ್ಯಾಗಿ ಆದಂತವನಿಗೆ ನಡೆ ನುಡಿ ಇವೆಲ್ಲವೂ ಕೂಡ ಅದು ತೀರ್ಥ ಸ್ವರೂಪದೊಳಗ ಕಂಡು ಬರ್ತದೆ. ಇವತ್ತನ್ನ ಲಿಂಗಯ್ಯ ಶ್ರೀ ಗುರುವೇ ಕರುಣೆ ತೋರು ಬಾರೋ, ದಯೆ ತೋರಿ ಮೊರೆ ಕೇಳಿ ವರವ ನೀಡುಬಾರು. ಲಿಂಗಯ್ಯ ಶ್ರೀ ಗುರುವೇ ಕರುಣೆ ತೋರು ಬಾರೋ, ದಯೆ ತೋರಿ ಮೊರೆ ಕೇಳಿ ವರವ ನೀಡಬಾರು. ನಿನ್ನ ಪಾದವ ಪರಮ ಸೇವೆಯ ನಾನು ಲಿಂಗ ಪೂಜೆಯಿಂದ ಭಕ್ತಿ ದೊರಕೊಂಬೋದು, ಮುಕ್ತಿ ದೊರಕೊಂಬೋದು. ಲಿಂಗ ಪೂಜೆ ಮಾಡಿ ಪುರಾತನರೆಲ್ಲರೂ ಲಿಂಗದೊಳಗಾದ ಪರಮ ಪೂಜ್ಯರಾದ ಭಾಳ ಎಳೆದು ಕೂತೀರಿ ನಾವು ಭಾಳ ಎಳೆದು ಕೂತೀವಿ. ಬಂದು ಸಾಮಾನ್ಯ ಎದ್ದದ್ದು ಹೋದರು. ನೀವು ಗಟ್ಟಿಯಾಗಿ ಇಲ್ಲೇ ಕೂತೀರಿ ಅಂದ್ರೆ ನಿಮ್ದು ಎಷ್ಟು ಭಕ್ತಿ ಅದ ಅನ್ನೋದು ನೋಡಿ. ಸಿದ್ದರಾಮೇಶ್ವರ ಮ್ಯಾಗ ಅನನ್ಯವಾದಂಥ ಭಕ್ತಿ ಅದ. ಲಿಂಗದೇವ್ರ ಮ್ಯಾಗ ಅನನ್ಯವಾದಂಥ ಭಕ್ತಿ ಅದ. ಭಕ್ತಿಯಿಂದ ಶಕ್ತಿ ಸಿಗ್ತದೆ. ಅದಕ್ಕೆ ಯೋಗೇನ ಪರಾಭಕ್ತಿ. ಸಿದ್ದರಾಮ ಮಹಾಶಿವಗಿ ಸಾಮಾನ್ಯವಾದಂತಹ ವ್ಯಕ್ತಿ ಇರಲಿಲ್ಲ. ಇದು ಸಿದ್ದೇಶ್ವರ ಗುಡ್ಡ. ಸಿದ್ದೇಶ್ವರ ಗುಡ್ಡದಲ್ಲಿ ಸಿದ್ದರಾಮ ಮಹಾಶಿವಗಿ 800 ವರ್ಷಗಳಲ್ಲಿ ಅನುಷ್ಠಾನ ಹಾಕಿ ಮನೆಗೆ ಕಳಿಸ್ಕೊಟ್ಟ. बसवदेवाय मङ्गलं, शिवलिङ्गय्य देवाय मङ्गलं. शिवबसवदेवाय मङ्गलं, शिवलिङ्गय्य देवाय मङ्गलं. सलगरपुरदाय भगवन्तरूपाय, सलगरपुरदाय भगवन्तरूपाय, भवपाशनाशाय मङ्गलं. शिव सलगरपुरदाय मङ्गलं. शिव बसवदेवाय मङ्गलं, शिव लिङ्गय्य देवाय मङ्गलम्. पुरुषाय शिव बसवरूपाय, शिव सिद्धि पुरुषाय शिव बसवरूपाय, लिङ्गय्य देवाय मङ्गलं. शिव सलगरपुरदाय मङ्गलं. परशिवरूपाय मङ्गलं, शिव सलगरपुरदाय मङ्गलम्. शिव बसवदेवाय मङ्गलं, शिव लिङ्गय्य देवाय मङ्गलं. शिवलिङ्गय्य देवाय मङ्गलम्.
भवरोगवैद्याय भवपाशनाशाय भवरोगवैद्याय भवपाशनाशाय शिवकरुणरूपाय मङ्गलं शिव सलगरपुरदाय मङ्गलम् शिवकरुणरूपाय मङ्गलं शिव सलगरपुरदाय मङ्गलम् शिवबसवदेवाय मङ्गलं शिव लिङ्गय्य देवाय